ಸಿನಿಮಾದಲ್ಲಿ ಅಣ್ಣನ ಪಾತ್ರ ಇಲ್ಲ ಅಣ್ಣ, ಆ್ಯಕ್ಚುಲಿ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಇವ್ರ ಪಾತ್ರ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತಂದರೆ, ಸಿನಿಮಾ ಮುಗಿದ್ಮೇಲೆ ಇಬ್ಬರು ಹೋಗಿರ್ತಾರೆ ಅಥವಾ ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ. ಸಿನಿಮಾ ಮುಗಿದ್ಮೇಲೆ ಫ್ಯಾಮಿಲಿ ಎಲ್ಲ ಜಗಳ ಆಗುತ್ತೆ. ಯಾವ ಥರ ಅಂದರೆ, ಅಪ್ಪ ಬಂದ್ಬಿಟ್ಟು ಹೇಳ್ತಾನೆ ಕಿಟ್ಟಿ ಹಣ ಮಾಡಿದ್ದು ಸರಿ, ಅವರೇ ಕರೆಕ್ಟು ಅಂತ. ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ಅವ್ರು ಸರಿ ಇಲ್ಲ, ಅವರೇ ವಿಲ್ಲನ್ನು ಅಂತ. ಸೊ 100% ಎಲ್ಲ ಜಗಳ ಆಡ್ಕೋತಾರೆ. 100% ಇವ್ರ ಪಾತ್ರ ಅದೇ ಥರ ಇದೆ. ಮತ್ತು ಅಣ್ಣ, ನಿಮ್ಮಿಂದ ನಮಗೆ ತೊಂದರೆ ಏನಾಗಿದೆ ಅಂದರೆ, ಶೂಟಿಂಗಲ್ಲಿ ನಾವು ನಾರ್ಮಲಾಗಿ ಕ್ಯಾಮ್ರಾ ಎಲ್ಲ ಇಕ್ಕಾದ್ಮೇಲೆ ನಾವು ಎಂಟ್ರಿ ಕೊಡ್ತೀವಿ ಅಣ್ಣ. ಶೂಟಿಂಗ್ ಬರ್ತಾ ಇದ್ವಿ, ಸರ್ ಫೋನ್ ಮಾಡಿದ್ಮೇಲೆ, ಫೋನ್ ಮಾಡಿದ ತಕ್ಷಣ ಫಸ್ಟ್ ಮತ್ತೆ ಏನಂತ ಗೊತ್ತಾ ಅಣ್ಣ, ಕಿಟ್ಟಿ ಸರ್ ಬಂದ್ಬಿಟ್ಟಿದ್ದಾರೆ ಸೆಟ್ಗೆ. ಅಯ್ಯೋ ಅಣ್ಣ ಹೌದಾ, ಓಡ್ಕೊಂಡ್ಬರ್ತಾ ಇದ್ವಿ ತಡೀರೋಣ ಅಂತ ಓಡ್ಕೊಂಡ್ಬಂದ್ಬಿಡ್ತಿದ್ವಿ ಅಣ್ಣ ನಾವು. ನೀವು ನಮಗಿಂತ ಮುಂಚೆ ಬಂದ್ಬಿಟ್ಟು ಸೆಟ್ಟಿಗೆ ತುಂಬ ಹಿಂಸೆ ಆಗ್ತಿತ್ತಣ್ಣ ಅವಾಗ ಸ್ವಲ್ಪ. ಅಣ್ಣ, ಉತ್ತರ ಕರ್ನಾಟಕದ ಮಾಡ್ತಾರೆ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಮಾಡ್ತಾರೆ ಜೋಳದ ರೊಟ್ಟಿ. ನಮ್ಮೆಲ್ಲರ ಕಡೆಯಿಂದ ಹ್ಯಾಪಿ ಬರ್ತಾರೆ ನಮ್ಮ ಶ್ರೀನಗರ್ ಕಿಟ್ಟಿ. ಹ್ಯಾಪಿ ಬರ್ತಾರೆ ಅಣ್ಣ, ಜೀವನ ಪೂರ್ತಿ ಖುಷಿಯಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ ಅಣ್ಣ, ನಗ್ನಾಗ್ತಾ ಇರಿ ಅಣ್ಣ. ಒಂದ್ ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ಮ ಮುಖ ನಾವು ನೋಡ್ಕೋಬೇಕಂದ್ರೆ ಇರಬೇಕು ಮಿರರು. ನಮ್ಮ ಮುಖ ನಾವು ನೋಡ್ಕೋಬೇಕು ಅಂದ್ರೆ ಇರಬೇಕು ಮಿರರು. ಆದ್ರೆ ಆಕ್ಟಿಂಗ್ ಅನ್ನೋ ವಿಷಯ ಬಂದ್ರೆ ಶ್ರೀನಗರ್ ಕಿಟ್ಟಿ ಅವರು ಟೆರರ್. ಸೊ ಆ ಸಿನಿಮಾ ರಿಲೀಸ್ ಆಗಿದೆ, ಓಡಿಲ್ಲ ಅಷ್ಟೇ. ಬ್ರದರ್, ಸಿನಿಮಾ ರಿವ್ಯೂ ಮಾಡ್ಕೊಂಡು ಇವಾಗ ಸಿನಿಮಾನೇ ಮಾಡ್ತಾ ಇದ್ದೀರಾ, ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತಣ್ಣ. ಇದು ನಂದು 11ನೇ ಸಿನಿಮಾ ಇದು ನಾನು ಮಾಡ್ತಾ ಇರೋದು. 6 ಸಿನಿಮಾ ರಿಲೀಸ್ ಆಗಿದೆ, ಓಡಿಲ್ಲ ಅಷ್ಟೇ. 6 ಸಿನಿಮಾ ರಿಲೀಸ್ ಆಗಿದೆ, ಇನ್ನು 5 ಸಿನಿಮಾ ಇವಾಗ ರೆಡಿ ಇದೆ ರಿಲೀಸ್ಗೆ. ಅದರ ಲವ್ ಕೇಸ್ ಅನ್ನೋ ಒಂದು ಸಿನಿಮಾ. ಸೊ ಫುಲ್ಲು ಪಾತ್ರ ತುಂಬ ಚೆನ್ನಾಗಿದೆ, ಹೀರೋ ಫ್ರೆಂಡಾಗಿ. ಡೈರೆಕ್ಟರ್ ಸರ್ ಹೇಳ್ದಂಗೆ ಒಂದು ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಅಂತ ಇರೋದೇ ನನ್ನಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಟ್ವಿಸ್ಟು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಣ್ಣ, ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನೆಲ್ಲ ಮಾಡ್ಕೊಂಡು ಹೋಗಿದ್ರಿ. ರಿಯಾಲಿಟಿ ಶೋಗೂ ಮತ್ತು ನಿಮಗೆ ಸಿನಿಮಾಗಿರೋ ವ್ಯತ್ಯಾಸ ಏನು ಅನ್ಸುತ್ತೆ? ರಿಯಾಲಿಟಿ ಶೋ ಇವಾಗ ಪ್ರೆಸೆಂಟ್ ನಡೀತಿದೆ, ಕ್ವಾಟ್ಲೆ ಕಿಚನ್ ಅಂತ ಅಂದ್ಬಿಟ್ಟು. ಸೊ ರಿಯಾಲಿಟಿ ಶೋಗೆ ಸಿನಿಮಾಗಿರೋ ವ್ಯತ್ಯಾಸ ಆ ಥರ ನಿಮ್ಗೆ ಹೇಳೋದಾದರೆ, ರಿಯಾಲಿಟಿ ಶೋ ಬಂದ್ಬಿಟ್ಟು ಶೋ ಎಷ್ಟು ದಿವಸ ನಡೆಯುತ್ತೆ ಅಷ್ಟು ದಿವಸ ಪ್ರತಿಯೊಬ್ಬರು ಪ್ರೀತಿ ಕೊಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಖುಷಿ ಪಡ್ತಾರೆ, ಅದನ್ನು ನೆನೆಸ್ಕೋತಾರೆ 1 ವರ್ಷ ಆದರೂ 2 ವರ್ಷ ಆದರೂ. ಸಿನಿಮಾ ಬಂದ್ಬಿಟ್ಟು ನಾವು ಸತ್ತೋದ್ರೂ ಸಿನಿಮಾ ಬದುಕಿರುತ್ತೆ, ಅಷ್ಟೇ ಡಿಫ್ರೆನ್ಸು. ನಾವೆಷ್ಟು ವರ್ಷಗಳಾದ್ರೂ ಆ ಸಿನಿಮಾ ಮಾತ್ರ ಹಂಗೆ ಬದುಕಿರುತ್ತೆ. ಆ ಸಿನಿಮಾ ನೋಡೋ ಪ್ರತಿ ಸಲನೂ ನಾವು ಬದುಕಿರ್ತೀವಿ. ಅದು ಸಿನಿಮಾಗೆ ರಿಯಾಲಿಟಿ ಶೋಗಿರೋ ವ್ಯತ್ಯಾಸ. ಈಗ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮತ್ತೊಂದಷ್ಟು ಹೇಳೋದಾದರೆ, ಒಂದು ಹೀರೋ ಫ್ರೆಂಡಾಗಿ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾದಲ್ಲಿ ಒಂದು ತಿರುವು ಬರುತ್ತೆ, ಅಂದರೆ ಒಂದು ಟ್ವಿಸ್ಟ್ ಇದೆ, ತುಂಬ ದೊಡ್ಡ ಟ್ವಿಸ್ಟು ಸಿನಿಮಾದಲ್ಲಿ. ಸೊ ಅದು ನಾನು ಮತ್ತು ಗುಂಡ ಅಂತ ಅಂದ್ಬಿಟ್ಟು ಸೊ ಎಲ್ಲ ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದ್ಬಿಟ್ಟು ಹೀರೋ ಫ್ರೆಂಡಾಗಿ ಮಾಡ್ತಾ ಇದ್ದೀವಿ. ಸೊ ಒಂದು ಟ್ವಿಸ್ಟ್ ಬಂದ್ಬಿಟ್ಟು ಸಿನಿಮಾದಲ್ಲಿ ನನ್ನ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ಮೂಡ್ ಬಂದಿದೆ.